ಸರ್, ಇವರು ಪದೇ ಪದೇ ಸರ್ಕಾರದ ವಿರುದ್ಧ ಮಾತಾಡ್ತಕ್ಕಂಥದ್ದು, ಸರ್ಕಾರನ ಕಿವಿಂಡ್ತಕ್ಕಂಥ ರಾಯರೆಡ್ಡಿ ಅವರಾಗಿರ್ಬೋದು, ಬಿ ಆರ್ ಪಾಟೀಲ್ ಆಗಿರ್ಬೋದು, ಅವ್ರಿಗೆಲ್ಲ ಸ್ಥಾನಮಾನ ಕೊಡಲಾಗಿದೆ ಸರ್. ಅದು ಮುಖ್ಯಮಂತ್ರಿಗಳು ತೀರ್ಮಾನ ಮಾಡಿದ್ದಾರೆ. ಅವರಿಗೆ ಒಂದಿಷ್ಟು ಸಲಹೆಗಳು ಆಗಾಗ್ಗೆ ಅವರ ಕಣ್ತಪ್ಪಿ ಹೋಗಬಾರ್ದು ಅಂಥೇಳಿ ಈ ಇಲಾಖೆಗಳಲ್ಲಿ ಏನಾಗುತ್ತೆ, ಒಂದು ಸಂದರ್ಭ ಮುಖ್ಯಮಂತ್ರಿಗಳು ಎಲ್ಲವನ್ನೂ ನೋಡೋದಕ್ಕೆ ಆಗೋದಿಲ್ಲ. ಕೆಲವು ಸಂದರ್ಭದಲ್ಲಿ ಅದು ನೆಗೆಟಿವ್ ಆಗಿಬಿಡುತ್ತೆ. ಅದಕ್ಕಾಗಿ ಹಣಕಾಸಿನ ವಿಚಾರದಲ್ಲಿ ವಿಶೇಷವಾಗಿ ನಾವು ಹೆಚ್ಚು ಈ ಬಾರಿ ಹಣ ಸಂಗ್ರಹಣೆ ಆಗ್ತಕ್ಕಂಥದ್ದು, ಸರ್ಕಾರಕ್ಕೆ ಹಣ ಬರುವಂಥದ್ದು, ಅನವಶ್ಯಕವಾದ ವೆಚ್ಚ ನಿಲ್ಲಿಸುವಂಥದ್ದು, ಇದರ ಬಗ್ಗೆ ಸ್ವಲ್ಪ ಗಮನ ಹರಿಸಲಿ ಅಂತೇಳಿ ರಾಯರೆಡ್ಡಿ ಅವರು ಸ್ವಲ್ಪ ಈ ಹಣಕಾಸು ವಿಚಾರದಲ್ಲಿ ಅವರಿಗೆ ಒಂದಿಷ್ಟು ಹೆಚ್ಚು ನಾಲೆಡ್ಜ್ ಇದೆ. ಅದಕ್ಕಾಗಿ ಅವ್ರನ್ನ ಅಡ್ವೈಸರ್ ಅಂತ ಮಾಡ್ಕೊಂಡಿದ್ದಾರೆ. ತಪ್ಪಿ ಹೋಗೋದಕ್ಕಿಂತ ಕೈ ತಪ್ಪಿ ಹೋಗಿ ಬಾಯಿ ತಪ್ಪಿ ಮಾತಾಡಬಾರ್ದು ಅನ್ನೋ ಕಾರಣಕ್ಕಾಗಿ ಹತ್ರ ಇಟ್ಕೊಂಡಿದ್ದಾರೆ ಅಂತ. ಅದು ವಿಶ್ಲೇಷಣೆ ನಾವು ಹೆಂಗೆ ಬೇಕಾದ್ರೂ ಮಾಡ್ಕೋಬಹುದು. ವಿಶ್ಲೇಷಣೆ ಮಾಡೋದಕ್ಕೆ ಇತಿಮಿತಿ ಏನಿಲ್ವಲ್ಲ, ಹೆಂಗ್ ಬೇಕಾದ್ರೂ ಹೇಳ್ಕೋಬಹುದು ನಾವು. ಸರ್, ಇವರು ಪದೇ ಪದೇ ಸರ್ಕಾರದ ವಿರುದ್ಧ ಮಾತಾಡ್ತಕ್ಕಂಥದ್ದು, ಸರ್ಕಾರನ ಕಿವಿಂಡ್ತಕ್ಕಂಥ ರಾಯರೆಡ್ಡಿ ಅವರಾಗಿರ್ಬೋದು, ಬಿ ಆರ್ ಪಾಟೀಲ್ ಆಗಿರ್ಬೋದು, ಅವ್ರಿಗೆಲ್ಲ ಸ್ಥಾನಮಾನ ಕೊಡಲಾಗಿದೆ ಸರ್. ಅದು ಮುಖ್ಯಮಂತ್ರಿಗಳು ತೀರ್ಮಾನ ಮಾಡಿದ್ದಾರೆ. ಅವರಿಗೆ ಒಂದಿಷ್ಟು ಸಲಹೆಗಳು ಆಗಾಗ್ಗೆ ಅವರ ಕಣ್ತಪ್ಪಿ ಹೋಗಬಾರ್ದು ಅಂಥೇಳಿ ಈ ಇಲಾಖೆಗಳಲ್ಲಿ ಏನಾಗುತ್ತೆ, ಒಂದು ಸಂದರ್ಭ ಮುಖ್ಯಮಂತ್ರಿಗಳು ಎಲ್ಲವನ್ನೂ ನೋಡೋದಕ್ಕೆ ಆಗೋದಿಲ್ಲ. ಕೆಲವು ಸಂದರ್ಭದಲ್ಲಿ ಅದು ನೆಗೆಟಿವ್ ಆಗಿಬಿಡುತ್ತೆ. ಅದಕ್ಕಾಗಿ ಹಣಕಾಸಿನ ವಿಚಾರದಲ್ಲಿ ವಿಶೇಷವಾಗಿ ನಾವು ಹೆಚ್ಚು ಈ ಬಾರಿ ಹಣ ಸಂಗ್ರಹಣೆ ಆಗ್ತಕ್ಕಂಥದ್ದು, ಸರ್ಕಾರಕ್ಕೆ ಹಣ ಬರುವಂಥದ್ದು, ಅನವಶ್ಯಕವಾದ ವೆಚ್ಚ ನಿಲ್ಲಿಸುವಂಥದ್ದು, ಇದರ ಬಗ್ಗೆ ಸ್ವಲ್ಪ ಗಮನ ಹರಿಸಲಿ ಅಂತೇಳಿ ರಾಯರೆಡ್ಡಿ ಅವರು ಸ್ವಲ್ಪ ಈ ಹಣಕಾಸು ವಿಚಾರದಲ್ಲಿ ಅವರಿಗೆ ಒಂದಿಷ್ಟು ಹೆಚ್ಚು ನಾಲೆಡ್ಜ್ ಇದೆ. ಅದಕ್ಕಾಗಿ ಅವ್ರನ್ನ ಅಡ್ವೈಸರ್ ಅಂತ ಮಾಡ್ಕೊಂಡಿದ್ದಾರೆ. ತಪ್ಪಿ ಹೋಗೋದಕ್ಕಿಂತ ಕೈ ತಪ್ಪಿ ಹೋಗಿ ಬಾಯಿ ತಪ್ಪಿ ಮಾತಾಡಬಾರ್ದು ಅನ್ನೋ ಕಾರಣಕ್ಕಾಗಿ ಹತ್ರ ಇಟ್ಕೊಂಡಿದ್ದಾರೆ ಅಂತ. ಅದು ವಿಶ್ಲೇಷಣೆ ನಾವು ಹೆಂಗೆ ಬೇಕಾದ್ರೂ ಮಾಡ್ಕೋಬಹುದು. ವಿಶ್ಲೇಷಣೆ ಮಾಡೋದಕ್ಕೆ ಇತಿಮಿತಿ ಏನಿಲ್ವಲ್ಲ, ಹೆಂಗ್ ಬೇಕಾದ್ರೂ ಹೇಳ್ಕೋಬಹುದು ನಾವು.